ಹೈರಾಣಾಗಲ್ದೇನೆ ಹಿಂಗೆ ಹಪ್ಪಳ ಮಾಡಿ ತೆಗಿಬೋದ್ರಿ. ಮಾಡೋದ್ನು ಭಾಳ ಸರಳ ಅದ ರೀ. ಹಾಗೆ ತಿನ್ಲಾಕಂತೂ ಬಾಯಾಗಿಟ್ಟರೆ ಕರಗಿ ಬಿಡ್ತಾವ್ರಿ. ಹಂಗಾದ್ರೆ ಯಾವ ಹಪ್ಪಳು ಹೆಂಗೆ ಮಾಡಿನಂತ ಈಗ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತೋರಿಸ್ತೀನಂತ್ರಿ. ಈ ಹಪ್ಪಳು ಮಾಡ್ಲಕ್ಕ ನಾ ಇಲ್ಲಿ 1 ಗ್ಲಾಸು ಅಕ್ಕಿ ತೊಗೊಂಡೇನ್ರಿ. ಅಕ್ಕಿ ಯಾವಾರ ತೊಗೊರಿ ನಡೀತದ. ದೋಸೆ ಅಕ್ಕಿ, ಸೋನಾ ಮಸೂರಿ ಅಕ್ಕಿ, ಯಾವ ಅಕ್ಕಿ ತೊಗೊಂಡ್ರು ನಡೀತದ್ರಿ. ಈಗ ನೋಡ್ರಿ, ಒಂದು 2 ಗ್ಲಾಸ್ ನೀರು ಹಾಕೇನು ಮಾಡಿದ್ರಿ, ನಾ ರಾತ್ರಿನೇ ನೆನೆಲಕ್ಕ ಬಿಟ್ಟಿದ್ರಿ. ಚಲೋ ತೊಳೆದು 2 ಗ್ಲಾಸ್ ನೀರು ಹಾಕಿ ನೆನೆಲಕ್ಕೆ ಬಿಟ್ಟಿದ್ದ. ಕಮ್ಮಿ ಅಂದ್ರೂ ಒಂದು 5 ತಾಸರ ನೆನಿಬೇಕ್ರಿ. ಈಗ ನೀರು ಸಹಿತ ನಾ ಏನು ಮಾಡ್ತೀನಿ ರೀ, ಈ ಮಿಕ್ಸಿ ಜಾರ್ನಾಗ ಹಾಕ್ತೀನಿ ರೀ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿನಿ ನೋಡ್ರಿ. ಇದೇ ಪರ್ಫೆಕ್ಟ್ ಮೆಜರ್ಮೆಂಟ್ ರೀ. ಈಗ ಇದಕ್ಕೆ ನುಣ್ಣಗೆ ರುಬ್ಕೊಂಡು ತಂದೇನಿ ರೀ. ಈಗ ಇದ್ರಾಗ ನೀರು ಗೀರಿ ಏನು ಹಾಕೋದು ಬ್ಯಾಡ್ರಿ. ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅದ ರೀ. ಈಗ ನಾ ಏನು ಮಾಡ್ತೀನಪ್ಪ ಅಂತಂದರೆ ಇನ್ನೊಂದು ಬುಟ್ಟಾಗ ಇದಕ್ಕೆಲ್ಲ ತೆಗೆದು ಬಿಡ್ತೀನಂತ. ಈಗ ಇದ್ರದ್ದು ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕಂತ ನಾನು ನಿಮಗೆ ತೋರಿಸ್ತೀನಂತ್ರಿ. 1 ಸ್ಪೂನ್ ತೊಗೊಂಡು ಇದ್ರಾಗ ಎದ್ದೇವಂತಂದ್ರೆ ಹಿಂಗೆ ಉಲ್ಟಾ ಮಾಡಿ ಒಂದು ಲೈನ್ ಎಳಿಬೇಕ್ರಿ. ಇದ್ರ ಮೇಲೆ ಈ ಥರ ಆಗ್ಬೇಕು ನೋಡ್ರಿ. ಅಂದ್ರೆ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಅರ್ಥ ರೀ. ಭಾಳ ತಿಳಿನೂ ಇರಬಾರ್ದು. ಈಗ ಇದ್ರಾಗ ಒಂದು 2 ಚಮಚ ಚಿರೋಟಿ ರವೆ ಸೇರಿಸ್ಲತ್ತೀನಿ ರೀ. ಚಿರೋಟಿ ರವೆ ಜಾಗದಾಗ ನೀವು ಬಾಂಬೆ ರವೆನೂ ಹಾಕ್ಬೋದು, ನಡೀತದ. ನೀವು ಬೇಕಾದರೆ ಗ್ರೈಂಡ್ ಮಾಡಬೇಕಾದ್ರೆ, ಅಕ್ಕಿ ಗ್ರೈಂಡ್ ಮಾಡಬೇಕಾದ್ರೆ ನೀವು ರವೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಇಡ್ಬೋದು ರೀ. ಇದಕ್ಕೆ ಸೈಡಿಗೆ ಇಟ್ಬಿಡ್ತೀನಂತ ನೋಡಿರಿ. ನಾ ಇಲ್ಲಿ ಒಂದು ಹಂಚು ತೊಗೊಂಡೇನಿ ರೀ. ಅದ್ರಾಗ 1ರಿಂದ 1.5 ಗ್ಲಾಸು ನೀರು ಹಾಕ್ಬಿಡ್ತೀನಿ ರೀ. ಮತ್ತು ನೀರು ಹಾಕಿ ಕುದಿಲಾಕ ಬಿಟ್ಬಿಡ್ತೀನಂತ್ರಿ. ಅಲ್ಲಿಂತನ ಈಗ ಏನು ಬ್ಯಾಟ್ರ್ ಮಾಡ್ಕೊಂಡಿದ್ದೇವಲ್ಲ ರೀ, ಅದ್ರಾಗ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಜೀರಿಗೆ ಸೇರಿಸ್ತೀನಂತ್ರಿ. ಸೇರಿಸಿ ಈಗ ನೋಡಿರಿ ಇದಕ್ಕೆ ಚಂದ ಕಲಿಸ್ತೀನಂತ್ರಿ. ಒಂದು 5 ನಿಮಿಷ ನೆನೆಲಕ್ಕ ಬಿಟ್ಟಿದ್ರಿ ರವಾಗ. ಈಗೇನ್ರಿ ಹಪ್ಪಳು ಮಾಡೋದೇ ರೀ. ಒಂದು ಗ್ಲಾಸ್ನಾಗ ಈ ಬ್ಯಾಟರು ಸ್ವಲ್ಪ ತೊಗೋತೀನಂತ. ಮತ್ತು ಒಂದು ಈ ಥರ ಪ್ಲೇಟ್ ಬೇಕಾಗ್ತದೆ ರೀ ನಮಗೆ. ನೀವು ಬೇಕಾದರೆ ಒಂದೇ ದೊಡ್ಡದು ಹಪ್ಪಳನ್ನು ಮಾಡ್ಕೋಬೋದು. ಅದನ್ನು ಇಲ್ಲಿ ಸಣ್ಣ 3 ಹಪ್ಪಳು ಮಾಡ್ಕೊಳತ್ತೀನಿ ರೀ. ನೋಡಿರಿ, ಈ ಥರ ಹಾಕಿ ಸ್ವಲ್ಪ ಅವಕ್ಕೆ ಹಿಂಗೆ ಸ್ಪ್ರೆಡ್ ಮಾಡ್ಕೋಬೇಕು. ಸಾವಕಾಶ ಒಂದಕ್ಕೊಂದು ಅಂಟ್ಲಾರ್ದಂಗೆ ನಾವು ಮಾಡ್ಕೋಬೇಕಾಗ್ತದೆ. ಬೇಕಾದ್ರೆ ಇನ್ನೂ ತೆಳ್ಳಗೆ ನೀವು ಮಾಡ್ಕೋಬೋದು. ಅದನ್ನು ಇಲ್ಲಿ ಅಷ್ಟು ತೆಳ್ಳಗೆ ಮಾಡ್ಕೊಂಡಿಲ್ರಿ ನಾನು. ಈಗ ನೋಡ್ರಿ, ನೀರು ಕುದಿಲತ್ತವಲ್ಲ ರೀ, ಮೀಡಿಯಮ್ ಉರಿ ಇಟ್ಟೇನು ಮಾಡ್ಬೇಕಂದ್ರೆ ಈ ಪ್ಲೇಟ್ ತಂದು ಹಿಂಗೆ ಇಡಬೇಕ್ರಿ. ಫಸ್ಟಿಗೆ ಬರೀ ಒಂದು 20 ಸೆಕೆಂಡು ಇದಕ್ಕೆ ಬಿಡಬೇಕ್ರಿ. ಸ್ವಲ್ಪ ಅಂದ್ರೆ ಸ್ವಲ್ಪ ಹಿಂಗೆ ಡ್ರೈ ಆಗ್ಬೇಕ್ರಿ. ಅದು ಏನು ಸೋರಲ್ಲ. ಈಗ ಇದಕ್ಕೆ ಹಿಂಗೆ ಈ ತಾಟೇನದಲ್ಲ ರೀ, ಅದು ಪ್ಲೇಟ್ ಅದಲ್ಲ ರೀ, ಇದಕ್ಕೆ ನಾವು ಪಲ್ಟಾಸ್ಕೋಬೇಕಾಗ್ತದೆ ರೀ. ಈ ಸೈಡ್ನು ಬರೀ ಒಂದು 20 ಸೆಕೆಂಡ್ಸ್ ಇಟ್ಟರೆ ಸಾಕ್ರಿ. ನಿಮಗೆ ತೋರಿಸ್ತೀನಂತ ಹೆಂಗೆ ನಮ್ಮ ಹಪ್ಪಳು ಇಲ್ಲಿ ರೆಡಿ ಆಗ್ತಾವಂತ. ನೋಡಿರಿ, ಬಂದವ್ರಿ ನಮ್ಮ ಹಪ್ಪಳು. ಇದಕ್ಕೆ ತೊಗೊಂಡೋಗಿ ಏನು ಮಾಡ್ಬೇಕು ರೀ ನಾವು ಅಂತಂದ್ರೆ, ಹಿಂಗೆ ಒಂದು ದೊಡ್ಡ ತಾಟಿನಾಗ ತಣ್ಣೀರು ತೊಗೋಬೇಕ್ರಿ. ನಾರ್ಮಲ್ ಟೆಂಪ್ರೇಚರ್ ಅಂದ್ರೆ ರೂಮ್ ಟೆಂಪ್ರೇಚರ್ ನೀರು ತೊಗೊಂಡು ಅದ್ರಾಗ ಈ ಪ್ಲೇಟ್ ಇಡಬೇಕಾಗ್ತದೆ. ಇನ್ನೂ ಒಂದು 10 ಸೆಕೆಂಡ್ ಬಿಡಬೇಕು ಅಷ್ಟೇ ರೀ, ಜಾಸ್ತಿ ಬಿಡೋದೇನು ಬೇಕಾಗಿಲ್ಲ. ಒಂದು ಸೂಜಿರ ತೊಗೊರಿ, ಇಲ್ಲ ಒಂದು ಚಾಕುರ ತೊಗೊರಿ. ಹಿಂಗೆ ಎತ್ತಿದ್ರು ಸಾಕ್ರಿ, ಬರ್ತಾವ್ರಿ ಹಪ್ಪಳು. ಭಾಳ ತೆಳ್ಳಗೆ ಮಾಡ್ಕೊಂಡಿರಂದ್ರೆ ಒಂದು ದಪ್ಪನ ಸೂಜಿ ತೊಗೊಂಡು ತೆಕ್ಕೋಬೇಕಾಗ್ತದೆ. ಈಗ ನೋಡ್ರಿ, ನಾನು ಒಂದೇ ಒಂದು ಹಪ್ಪಳು ಮಾಡ್ಕೊಂಡಿರ್ರಿ ದೊಡ್ಡದಾಗಿ. ಅದಕ್ಕೂ ಅದೇ ಥರ ಮಾಡಿ ಸ್ಟೀಮ್ ಮಾಡ್ಕೊಂಡು ತಂದು ಈ ಥರ ಚಾಕುಲಿಂದ ಎತ್ತಿ ತೆಗ್ದೀವ್ರಿ. ಇಲ್ಲಿ ನೋಡಿರಿ, ಏನು ಮಸ್ತ್ ತೆಳ್ಳಗೆ ಹಪ್ಪಳು ಇಲ್ಲಿ ರೆಡಿ ಆಗ್ಯಾವ್ರಿ. ಎಲ್ಲ ಹಪ್ಪಳನ್ನು ನಾನು ಹೀಗೆ ಮಾಡಿ ಏನು ಮಾಡ್ತೀನಪ್ಪ ಅಂತಂದ್ರೆ, ಒಂದು ಶೀಟ್ ಮೇಲೆ ಹಿಂಗೆ ಎಲ್ಲ ಕಡೆ ಹರಡ್ತೀನಂತ್ರಿ. ಮತ್ತು ಇವಕ್ಕೆ ಪೂರ್ತಿ ಆರ್ಲಕ್ಕ ಬಿಟ್ಬಿಡ್ತೀನಂತ್ರಿ. ಸ್ವಲ್ಪ ಆರ್ದು ಅಂದರೆ ಬಿಸಿಲಿಗೆ ಹಾಕಿ ಒಣಗಿಸಿ ತಂದೆ ಬಂದರೆ ಈ ಥರ ಹಪ್ಪಳು ಇಲ್ಲಿ ರೆಡಿ ಆಗಿಬಿಡ್ತಾವ್ರಿ. ಬೇಕಾದ್ರೆ ನೀವು ಇನ್ನೂ ತೆಳ್ಳಗೂ ಮಾಡ್ಕೋಬೋದ್ರಿ. ಆದ್ರೆ ನಂಗೆ ಅಷ್ಟು ಇಷ್ಟ ಇಲ್ಲ ತೆಳ್ಳನ ಹಪ್ಪಳು. ಹೀಗಾಗಿ ಸ್ವಲ್ಪ ದಪ್ಪೆ ಮಾಡ್ಕೊಂಡಿನಿ ರೀ. ಹಿಂಗೆ ಎಣ್ಣೆ ಚಲೋ ಬಿಸಿ ಮಾಡಿ ಮೀಡಿಯಮ್ ಊರಿನಾಗೀಗ ನಾವೇನು ಮಾಡಬೇಕಾಗ್ತದೆ ರೀ, ಹಪ್ಪಳು ಕರೆದು ತೆಗ್ದ್ರೆ ಆಯ್ತು ರೀ. ನಮ್ಮದು ಕುರುಮ್ ಹಪ್ಪಳು ಇಲ್ಲಿ ರೆಡಿ ಆಗಿಬಿಡ್ತಾವ್ರಿ. ನೀವು ಒಂದ್ಸಲ ಈ ಉಗಾದ ಮೇಲಿನ ಹಪ್ಪಳು ಇಲ್ಲ ಹಬೆ ಹಪ್ಪಳು ಮಾಡಿ ನೋಡಿರಿ. ಮತ್ತು ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಸಿಗ್ತೀನಂತ್ರಿ. ಥ್ಯಾಂಕ್ ಯು.